ಐತಿಹಾಸಿಕ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ದಿನಗಣನೆ ಆರಂಭ ಆಗಿದೆ. ಭರ್ಜರಿ ತಯಾರಿ ಮಾಡಿಕೊಳ್ಳಬೇಕಾಗಿತ್ತು. ತೋಟಗಾರಿಕೆ ಇಲಾಖೆ 3 ತಿಂಗಳ ಮುಂಚೆ ವಿಶೇಷ ಥೀಮ್ ಆಯ್ಕೆ ಆಗಬೇಕಾಗಿತ್ತು. ಆದರೆ ತೋಟಗಾರಿಕೆ ಇಲಾಖೆಗೆ ಇನ್ನೂ ಕೂಡ ಸಚಿವರೇ ನೇಮಕ ಆಗಿಲ್ಲ. ಸಚಿವರಿಲ್ಲದೆ ವಿಶೇಷ ಥೀಮ್ ಆಯ್ಕೆ ಕುರಿತಾಗಿ ಸಭೆಗಳೇ ನಡೆದಿಲ್ಲ. ಅಧಿಕಾರಿಗಳು, ತಜ್ಞರು ಹಾಗೆ ಸಚಿವರ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಫಲಪುಷ್ಪ ಪ್ರದರ್ಶನದ ವಿಶೇಷ ಥೀಮ್ ಆಯ್ಕೆ ನಡೀತಾ ಇದೆ. ಸಚಿವರಿಲ್ಲದೆ ವಿಶೇಷ ಥೀಮ್ ಆಯ್ಕೆ ಕುರಿತಾಗಿ ಸಭೆಗಳೇ ನಡೆದಿಲ್ಲ. ತೋಟಗಾರಿಕೆ ಇಲಾಖೆಗೆ ಇನ್ನೂ ಕೂಡ ಸಚಿವರೇ ನೇಮಕ ಆಗಿಲ್ಲ. ಬಟ್ ಆದರೂ ಕೂಡ ಈ ಡೆವಲಪ್ಮೆಂಟ್ ಅಧಿಕಾರಿಗಳು, ತಜ್ಞರು ಹಾಗೆ ಸಚಿವರ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಅಂತಿಮ ಹಂತದ ಯೋಜನೆ ರೂಪಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಸ್ಪಷ್ಟ ನಿರ್ದೇಶನ ಸಿಗದೆ ಅಧಿಕಾರಿಗಳು ಕೂಡ ಫೈನಲ್ ಟಚ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಥೀಮ್ ಬಿಟ್ಟು ಬೇರೆಲ್ಲ ಸಿದ್ಧತೆ ಮಾಡಿಕೊಳ್ತಾ ಇರುವಂತಹ ಅಧಿಕಾರಿಗಳು. ಐತಿಹಾಸಿಕ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ಇದೀಗ ದಿನಗಣನೆ ಆರಂಭ ಆಗಿರುವಂಥದ್ದು. ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಬೇಕಾಗಿತ್ತು ತೋಟಗಾರಿಕೆ ಇಲಾಖೆ. ಆದರೆ 3 ತಿಂಗಳ ಮುಂಚೆ ವಿಶೇಷ ಥೀಮ್ ಆಯ್ಕೆ ಆಗಬೇಕಾಗಿತ್ತು. ಯಾವುದೂ ಕೂಡ ಆಗಿಲ್ಲ. ತೋಟಗಾರಿಕೆ ಇಲಾಖೆಗೆ ಇನ್ನೂ ಕೂಡ ಸಚಿವರ ನೇಮಕ ಆಗಿಲ್ಲ. ಅದಕ್ಕೆ ಇಲ್ಲ ಅಂದರೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಫಲಪುಷ್ಪ ಪ್ರದರ್ಶನ ಅಂತಂದರೆ 4ರಿಂದ 5 ತಿಂಗಳು ಒಂದು ಪ್ರಿಪ್ರೇಷನ್ಸ್ ಬೇಕಾಗ್ತದೆ. ಈಗಾಗಲೇ 3 ತಿಂಗಳ ಹಿಂದೆಯೇ ನಾವು ಅದಕ್ಕೆ ಏನು ಫಲಪುಷ್ಪ ಪ್ರತಿಮಯವಾದಂಥ ವಾರ್ಷಿಕ ಹೂ ಗಿಡಗಳನ್ನು ಬೆಳೆಸಲಿಕ್ಕೆ ಇಲಾಖೆಯಿಂದ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ. ಇನ್ನು ಉಳಿದಂತೆ ಫಲಪುಷ್ಪ ಪ್ರದರ್ಶನದ ಒಂದು ವಿಷಯಾಧಾರಿತ ಥೀಮ್ ಏನಿರುತ್ತೆ ಅದು ಹೊಸದಾಗಿ ಮಾನ್ಯ ತೋಟಗಾರಿಕೆ ಸಚಿವರು ಬಂದ ಮೇಲೆ ಎಲ್ಲ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಂದ ಅನುಮೋದನೆ ಪಡೆದು ಅದಕ್ಕೆ ನಾವು ಮುಂದಿನ ಒಂದು ರೂಪುರೇಷೆಗಳನ್ನ ಮಾಡ್ತೀವಿ. ಮತ್ತೆ ಅದರ ಜೊತೆಗೆ ಪುಷ್ಪ ಪ್ರದರ್ಶನಕ್ಕೆ ಬೇಕಾದಂಥ ಒಂದು ಏನು ವಿವಿಧ ಸಮಿತಿಗಳನ್ನ ರಚನೆ ಮಾಡೋದು, ಈ ಪೂರಕ ಕಾರ್ಯಗಳಿರುತ್ತಲ್ಲ, ಅದಕ್ಕೆ ಈಗಾಗಲೇ ನಾವು ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದೇವೆ ಮೇಡಮ್. ಯಾವ ರೀತಿಯಾಗಿ ನಡೀತಾ ಇದೆ ಸರ್? ಜೊತೆಗೆ ಏನು ಈ ಬಾರಿ ಥೀಮ್ ಅನ್ನುವಂಥದ್ದು ಏನಾದರೂ ಯೋಚನೆ ಆಗಿದೆ? ಇಲ್ಲ ಅದು ಆ್ಯಕ್ಚುಲಿ ಯಾಕೆಂದರೆ ಹೊಸದಾಗಿ ಮಾನ್ಯ ತೋಟಗಾರಿಕೆ ಸಚಿವರು ಬಂದ ಮೇಲೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಅದನ್ನು ಅಲ್ಲಿ ಅಪ್ರೈಸ್ ಮಾಡಿ ಸರ್ಕಾರ ಏನು ಸೂಚನೆ ಕೊಡುತ್ತೆ ಅದರ ಅನುಸಾರ ನಾವು ಮುಂದೆ ಕ್ರಮ ವಹಿಸ್ತೀವಿ ಮೇಡಮ್. ಮತ್ತು ಉಳಿದಂತೆ ನಮಗೀಗೇನು ಫಲಪುಷ್ಪ ಪ್ರದರ್ಶನದ ಬ್ಯಾಕ್ ಬೋನ್ ಆಗಿ ಏನೇನು ಬೇಕು ಗಿಡಗಳು, ಅದನ್ನು ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಮಾತ್ರ ನಾವೀಗ ಮಗ್ನರಾಗಿದ್ದೀವಿ. ತಯಾರಿ ಮಾಡ್ಕೊಳ್ಬೇಕಾಗಿತ್ತು ತೋಟಗಾರಿಕೆ ಇಲಾಖೆ. ಬಟ್ ಯಾವುದೂ ಕೂಡ ಫೈನಲೈಸ್ ಆಗದೆ ಇರೋದ್ರಿಂದ ಸಚಿವರಿನ್ನೂ ಕೂಡ ನೇಮಕ ಆಗಿಲ್ಲ. ಆ ರೀಸನ್ನಿಂದಾಗಿ ಯಾವುದೂ ಕೂಡ ಸಿದ್ಧತೆಗಳು ಪರಿಪೂರ್ಣವಾಗಿಲ್ಲ. 3 ಮಂತ್ಸ್ ಮುಂಚೆನೇ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ರೆಡಿ ಮಾಡ್ಕೊಬೇಕಾಗಿತ್ತು. ತೋಟಗಾರಿಕೆ ಇಲಾಖೆಗೆ ಇನ್ನೂ ಕೂಡ ಸಚಿವರ ನೇಮಕ ಆಗಿಲ್ಲದೆ ಇರೋ ಕಾರಣಕ್ಕಾಗಿ ಎಲ್ಲವೂ ಕೂಡ ಡಿಲೇ ಆಗ್ತಾ ಇದೆ. ವಿಶೇಷ ಥೀಮ್ ಆಯ್ಕೆಗಳ ಕುರಿತಾಗಿ ಸಭೆಗಳು ಯಾವುದೂ ಕೂಡ ನಡೆದಿರೋದಿಲ್ಲ. ಅಧಿಕಾರಿಗಳಾಗಿರ್ಬೋದು, ತಜ್ಞರಾಗಿರ್ಬೋದು ಅಥವಾ ಸಚಿವರ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನಕ್ಕೆ ದಿನಗಣನೆ ಆರಂಭ ಆಗಿರುವಂಥದ್ದು. ಸಚಿವರ ನೇಮಕ ಇನ್ನೂ ಕೂಡ ಬಾಕಿ ಉಳಿದಿದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಅಂತ ಹೇಳಿದ್ರೆ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ದೂರಗಳಿಂದ ಬರ್ತಾರೆ. ಟ್ರಾಫಿಕ್ ಅಂತ ಈಗ ಅಲ್ಲೇ ಮೆಟ್ರೋ ಇರೋದ್ರಿಂದಾಗಿ ಆ ಸಮಸ್ಯೆ ಸ್ವಲ್ಪ ಕಡಿಮೆನೇ. ಬಟ್ ಅಂದರೂ ಕೂಡ ಸಿಕ್ಕಾಪಟ್ಟೆ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು ಎಲ್ಲರೂ ಕೂಡ ಧಾವಿಸ್ತಾರೆ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳೋದಕ್ಕೆ. ಅಷ್ಟು ಅದ್ಭುತವಾಗಿರುತ್ತೆ. ಬಟ್ ಬಿಫೋರ್ ದಟ್ ಪ್ಲ್ಯಾನಿಂಗ್ಸ್ ಅಂತ ಏನಿರುತ್ತಲ್ವ, ಅದೆಲ್ಲವೂ ಕೂಡ ಆಗಿರಬೇಕಾಗತ್ತೆ. ಮತ್ತು ಆ ಜನಗಳನ್ನು ನಿಭಾಯಿಸುವಂಥದ್ದು, ಮತ್ತು ಅಲ್ಲಿ ಅದನ್ನು ಕೂಡ ಸೆಕ್ಯೂರ್ ಮಾಡಿ ಮತ್ತು ಹೇಗೆಲ್ಲ ಆಯೋಜನೆ ಮಾಡಬೇಕು, ಯಾವುದೆಲ್ಲ ಫ್ಲವರ್ಸ್ಗಳನ್ನು ಇಡಬೇಕು, ಮತ್ತು ಅದು ಅಷ್ಟು ತಾಜಾತನದಿಂದ ಕೂಡಿರಬೇಕು ಅಂತ ಹೇಳಿದ್ರೆ ಒಂದಷ್ಟು ಅದಕ್ಕೆ ಬೇಕಾದಂತಹ ವ್ಯವಸ್ಥಿತವಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗಿರುತ್ತೆ. ಅದೆಲ್ಲವೂ ಬೇಕು ಅಂತ ಹೇಳಿದ್ರೆ ತೋಟಗಾರಿಕೆ ಇಲಾಖೆಗೆ ಅಲ್ಲಿ ಮೇಯ್ನಾಗಿ ಎಲ್ಲವನ್ನು ಕೂಡ ಉಸ್ತುವಾರಿ ತೆಗೆದುಕೊಂಡು ಅವರು ಮಾಡಬೇಕಾಗಿರುತ್ತೆ. ಬಟ್ ಅಲ್ಲಿಗೆ ಇನ್ನೂ ಕೂಡ ಸಚಿವರ ನೇಮಕ ಆಗಿಲ್ಲ ಅಂತಂದಾಗ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಗಿರ್ಸ್ಮುರ್ಸಾಗುತ್ತೆ. 3 ತಿಂಗಳ ಮುಂಚೆ ವಿಶೇಷ ಥೀಮ್ ರೆಡಿ ಮಾಡಿ ಇಟ್ಕೊಂಡ್ರೂ ಕೂಡ ಆ ಸಚಿವರ ನೇಮಕ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ.